ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ತನ್ನ ಗಂಡನ ಪ್ರಾಣವನ್ನ ಉಳಿಸೋದ್ರ ಜೊತೆಗೆ ತನ್ನ ಮಾವನನ್ನ ಕೂಡ ಜೈಲಿಂದ ವಾಪಸ್ ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿಯಾಗ್ತಿದ್ದಾಳೆ. ಭಾರ್ಗವಿಯ ಚಕ್ರವ್ಯೂಹದಲ್ಲಿ ಗಾಯತ್ರಿ ದೇವಿ ಸಿಕ್ಕಿಬಿತ್ತಿದ್ದಾರೆ. ಹಾಗಾದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಗಂಡ ಅರ್ಜುನ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಗಾಯತ್ರಿ ದೇವಿ. ಯಾವಾಗ ಕೋರ್ಟ್ಗೆ ಇನ್ಫಾರ್ಮರ್ ಬಂದು ಸಾಕ್ಷಿ ಹೇಳ್ತಾರೆ, ಗಾಯತ್ರಿ ದೇವಿಯ ಎಲ್ಲ ಬಣ್ಣ ಕೂಡ ಬಟಾಬೈಲಾಗತ್ತೆ, ಜೆಪಿ ರಿಲೀಸ್ ಆಗ್ಬಿಡ್ತಾನೆ ಅನ್ನೋ ವಿಷಯ ಗಾಯತ್ರಿ ದೇವಿಗೆ ಗೊತ್ತಾಗುತ್ತೋ, ಈ ಪ್ಲಾನಿನ ಜೊತೆಗೆ ಬಿ ಪ್ಲಾನ್ ಅನ್ನ ಕೂಡ ರೆಡಿ ಮಾಡ್ಕೋತಾರೆ. ಅದರ ಅಂಗವಾಗಿ ಇಲ್ಲಿ ಅರ್ಜುನ ನಿಜಕ್ಕೂ ಕೂಡ ದೊಡ್ಡದೊಂದು ಆಪತ್ತನ್ನ ಎದುರಿಸಬೇಕಾಗತ್ತೆ. ನಿಜಕ್ಕೂ ಆ ಒಂದು ಆಪತ್ತನ್ನ ಎದುರಿಸಿದಂತ ಅರ್ಜುನ್ ಪ್ರಾಣನೇ ಆಪತ್ತಿಗೆ ಸಿಕ್ಕಿಬಿಡತ್ತೆ. ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಅರ್ಜುನ್ಗೆ ಐಸಿಯುನಲ್ಲಿ ಟ್ರೀಟ್ಮೆಂಟ್ ನಡೀತದೆ ಅಂತ ಒಂದು ಸಿಚುವೇಶನ್ ಅಲ್ಲೂ ಕೂಡ ಅರ್ಜುನ್ ಮನಸ್ಸಲ್ಲಿ ಇರೋದು ಜಸ್ಟ್ ಡ್ಯಾಡ್ ಬಿಡುಗಡೆ ಆಗ್ಬೇಕು ಅನ್ನೋ ಒಂದೇ ಮ್ಯಾಟರ್. ಇಲ್ಲಿ ಐಸಿಯುಗೆ ಹೋಗೋಕ್ಕೂ ಮುನ್ನಾನೆ ಇಲ್ಲಿ ಅರ್ಜುನ್ ಭಾರ್ಗವಿ ಹತ್ರ ಒಂದು ಮಾತನ್ನ ಹೇಳಿದ್ರು, ನಿಮ್ಮಿಂದಾಗಿ ಡ್ಯಾಡ್ ಇವತ್ತು ಜೈಲಿಗೆ ಹೋಗಿದ್ದಾರೆ, ಹಾಗಾಗಿ ನೀವೇ ನನ್ನ ಡ್ಯಾಡ್ ಅನ್ನ ಹೊರಗಡೆ ಕರ್ಕೊಂಡು ಬರಬೇಕು, ನನ್ನ ಜೀವಕ್ಕಿಂತ ನನ್ನ ಡ್ಯಾಡ್ ನ ಜೀವನ ಪ್ರೆಸ್ಟೀಜ್ ಮುಖ್ಯ ಆಗಿದೆ, ಅವರನ್ನ ನೀವು ವಾಪಸ್ ಕರ್ಕೊಂಡು ಬರಲೇಬೇಕು, ನಿಮ್ಗೆ ಒಳ್ಳೆ ಸುಸಿ ಆಗ್ಬೇಕು ಅಂತ ಅನ್ಸೋದಿಲ್ವಾ ಅನ್ನೋ ಮಾತನ್ನ ಮುಂದಿಟ್ಟಿರ್ತಾರ. ಇಲ್ಲಿ ಅಮ್ಮನ್ ಕೊಟ್ಟಿರೋ ಮಾತು ಗೀತು ಅದೆಲ್ಲವನ್ನ ಕೂಡ ಬಿಟ್ಟು ಒಂದು ಜೀವನ ಒಬ್ಬ ವ್ಯಕ್ತಿಯ ಜೀವನವನ್ನ ಉಳಿಸೋ ಪ್ರಯತ್ನ ಮಾಡಿ ಅಂತ ಕೂಡ ಹೇಳಿರ್ತಾರ. ಇದರ ನಡುವೆ ಅರ್ಜುನ್ ಪರಿಸ್ಥಿತಿ ತೀರಾ ಕ್ರಿಟಿಕಲ್ ಆಗತ್ತೆ. ಡಾಕ್ಟರ್ ಮಿರಾಕಲೆ ಆಗ್ಬೇಕು, ಬದುಕಬೇಕು ಅಂದ್ರೆ ಅಂತ ಹೇಳ್ಬಿಡ್ತಾರೆ. ಇದರಿಂದ ಆಘಾತಗೊಂಡಂತ ಭಾರ್ಗವಿ ದೇವರ ಮೊರೆಯನ್ನ ಹೋಗ್ತಾಳೆ. ದೇವರ ಮೊರೆ ಹೋಗಿದ್ದೆ ಅಮ್ಮನ ಸಾಥ್ ಕೂಡ ಸಿಗತ್ತೆ. ದೇವಿ ಮುಂದೆ ದುರ್ಗೆ ಆಗಿ, ಕಾಳಿಯಾಗಿ, ಚಂಡಿಯಾಗಿ ಶತ್ರುಗಳ ರಾಕ್ಷಸರನ್ನ ಸಂಹಾರ ಮಾಡಿದ್ದೆ. ಆದ್ರೆ ಇವತ್ತು ರಾಕ್ಷಸರ ಅಟ್ಟಹಾಸ ನಡೀತದೆ. ರಾಕ್ಷಸರು ನನ್ನ ಗಂಡ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಇವತ್ತು ಅವನ ಪ್ರಾಣಕ್ಕೆ ಕುತ್ತು ತಂದಿದ್ದಾರೆ. ನನ್ನ ಗಂಡ ಇವತ್ತು ಆಪತ್ತಿನಲ್ಲಿದ್ದಾನೆ. ಒಂದಿನ ಯಾರಿಗೂ ಕೆಡಕ್ ಬಯಸ್ತವ್ರಲ್ಲ, ಕೀಡನ್ನ ಬಯಸ್ತವ್ರಲ್ಲ, ಯಾವಾಗ್ಲೂ ನ್ಯಾಯದ ಪರವಾಗಿ ನಿಂತ ವ್ಯಕ್ತಿ ಇವತ್ತು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಿದ್ದಾರೆ. ನನ್ನ ಮಾವ ತಪ್ಪೇ ಮಾಡದೆ ಜೈಲು ಶಿಕ್ಷೆಯನ್ನ ಅನುಭವಿಸ್ಬೇಕಾಗಿದೆ. ಆದ್ರೆ ತಪ್ಪು ಮಾಡಿರೋರು ಹೊರಗಡೆಯಲ್ಲಿ ಬಿಂದಾಸಾಗಿ ಓಡಾಡ್ತಿದ್ದಾರೆ. ದಯವಿಟ್ಟು ತನ್ನ ಗಂಡನನ್ನ ಉಳಿಸಿ ನನ್ನ ಮಾವನನ್ನ ಬಿಡುಗಡೆಗೊಳಿಸು ಅಂತ ಹೇಳಿ ದೇವಿ ಮುಂದೆ ಮೊರೆ ಇಡ್ತಾಳೆ ಭಾರ್ಗವಿ. ಇದರ ನಡುವೆ ಭಾರ್ಗವಿ ವ್ರತವನ್ನ ಕೂಡ ಮಾಡಿದ್ದೆ. ದೇವರ ಮುಂದೆ ಉರುಳು ಸೇವೆಯನ್ನ ಕೂಡ ಇಡೀ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆಯನ್ನ ಹಾಕೋದ್ರ ಮುಖಾಂತರ ಉರುಳು ಸೇವೆಯನ್ನ ಕೂಡ ಮಾಡ್ತಾರೆ. ಈ ಕಡೆ ಪುರೋಹಿತರು ಬಂದಿದೆ, ನೋಡಮ್ಮ ನಿನ್ನ ವ್ರತ ಅನ್ನೋದು ಫಲಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ದೇವಿ ನಿನಗೆ ಪ್ರಸಾದವನ್ನ ಕೊಟ್ಟಿದ್ದಾರೆ, ಹಾಗಂದ ಮಾತ್ರಕ್ಕೆ ನೀನು ಎಚ್ಚರಿಕೆಯನ್ನ ತಪ್ಪಬೇಡ, ಯಾಕಂದ್ರೆ ಗಂಡಾಂತರ ಖಂಡಿತವಾಗ್ಲೂ ನಿನ್ನ ಎದುರುಗಡೆನೆ ಬಂದು ನಿಂತಿದೆ ಅಂತ ಹೇಳ್ತಾರ. ಇನ್ನು ಮುಂದೆ ನಾನು ನನ್ನ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ, ಮನೆಗೆ ಒಳ್ಳೆ ಸುಸಿಯಾಗಿ, ಖಂಡಿತ ಮಾವನನ್ನ ಜೈಲಿಂದ ಬಿಡಿಸೋದಷ್ಟೇ ನನ್ನ ಗುರಿ ಅಂತ ಹೇಳಿ ಅಮ್ಮನ ಹತ್ರ ಹೇಳ್ಬೇಕಾದ್ರೆ ಅಲ್ಲಿಗೆ ಗಾಯತ್ರಿ ದೇವಿ ಎಂಟ್ರಿ ಕೊಡ್ತಾರ. ಗಾಯತ್ರಿ ದೇವಿ ದೇವಸ್ಥಾನಕ್ಕೆ ಬರ್ತಿದ್ದಾಗೆ ಭಾರ್ಗವಿ ಸಿಡಿದೇಳ್ತಾಳೆ. ತನ್ನ ಗಂಡನ ಪ್ರಾಣಕ್ಕೆ ಆಪತ್ತು ತಂದಿಟ್ಟ ಗಾಯತ್ರಿ ದೇವಿಗೆ ಪಾಠ ಕಲಿಸದೆ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದಾಗ, ಏನಮ್ಮ ದೇವ್ರ ಮೊರೆ ಹೋಗ್ಕೊಂಡು ಇಲ್ಲಿಗೆ ಬಂದಿದ್ಯಲ್ಲ, ಅಲ್ಲಿ ನೋಡಿದ್ರೆ ನಿನ್ ಗಂಡನ ಪ್ರಾಣ ಪಕ್ಷಿನೇ ಆರಿ ಹೋಗ್ತಿದೆ, ಇಲ್ಲಿ ನೋಡಿದ್ರೆ ನೀನು ದೇವಿ ಹತ್ರ ಮುಂದೆ ಬಂದು ಕೇಳ್ಕೊತಾ ಇದ್ಯಾ, ಅಲ್ಲಿ ನೋಡಿದ್ರೆ ನಿನ್ನ ಮಾವ ಜೈಲಲ್ಲಿ ಕಂಬೆಯಿಂದ ನಿಂತಿದ್ದಾನೆ, ನಾಳೆನೆ ಹಿಯರಿಂಗ್ ಇದೆ, ನಿನ್ನ ಗಂಡ ಜಸ್ಟ್ ಇನ್ ಒಂದಿನ ಅಥವಾ ಇನ್ನೊಂದು ವಾರದವರೆಗೆ ಆ ಹಾಸ್ಪಿಟಲ್ ಅಲ್ಲೇ ಇರಬೇಕಾಗತ್ತೆ. ಯಾಕೆ ಹೇಳು, ಅಷ್ಟರಲ್ಲಿ ಜೆಪಿ ಜೈಲ್ಗೆ ಹೋಗ್ತಾನೆ, ಅವನಿಗೆ ಶಿಕ್ಷೆ ಆಗತ್ತೆ. ಮನೆಯಲ್ಲಿ 4 ಜನ ಲಾಯರ್ ಇದ್ರ, ಏನ್ ಮಾಡೋದಕ್ಕೆ? ನೀನ್ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತಿಲ್ಲ, ನಿನ್ ಗಂಡ ನೋಡಿದ್ರೆ ಹಾಸ್ಪಿಟಲ್ಲು, ಜೆಪಿ ನೋಡಿದ್ರೆ ಜೈಲು, ಜೊತೆಗೆ ನಿಮ್ಮ ಅಜ್ಜಿ ಶಾರದಾನ ನೋಡಿದ್ರೆ ಮನೆಯಲ್ಲೇ ಇರ್ತಾರೆ. ಯಾರು ತಾನೇ ಜೆಪಿಯನ್ನ ಉಳಿಸ್ಕೊಳ್ಳೋಕ್ಕಾಗತ್ತೆ? ಇನ್ನು ಹೋಗ್ಬೇಕಾಗಿರೋದು ದೇವರ ಮೊರೆ. ಅದೇ ದೇವ್ರಿಗೆ ನಾನೇ ಅಡ್ಡ ಬರ್ತೀನಿ, ಯಾವುದೇ ಕಾರಣಕ್ಕೂ ನೀನು ಜೆಪಿ ಪಾಟೀಲ್ನನ್ನ ಬಿಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಚಾಲೆಂಜ್ ಮಾಡಿ ಹೋಗ್ತಾರ. ಇತ್ತ ಕಡೆ ಭಾರ್ಗವಿ ಗಾಯತ್ರಿ ದೇವಿಯ ಮಾತಿಗೆ ತಿರುಗೇಟನ್ನ ಕೊಡೋದ್ರ ಮುಖಾಂತರ ತಾನು ಕೋರ್ಟ್ಗೆ ಹೋಗಿ ತನ್ನ ಮಾವನನ್ನ ಬಿಡಿಸ್ಕೊಂಡು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ದೇವಸ್ಥಾನದಲ್ಲೇ ದೇವಿ ಮುಂದೆ ಶಪಥವನ್ನ ಕೂಡ ಮಾಡ್ತಾರ. ನಂತರ ಇಲ್ಲಿ ಹಾಸ್ಪಿಟಲ್ಗೆ ಬಂದಂತ ಭಾರ್ಗವಿಗೆ ನಿಜಕ್ಕೂ ದೊಡ್ಡ ಶಾಕೆ ಆಗತ್ತೆ. ಯಾಕಂದ್ರೆ ಇಲ್ಲಿ ಅರ್ಜುನ್ ಪರಿಸ್ಥಿತಿ ನಿಜಕ್ಕೂ ತೀರಾ ಹದಗೆಟ್ಟಿತ್ತು ಅನ್ನೋ ವಿಷಯವನ್ನ ಶ್ರೀಮಂತಪ್ಪ ತಿಳಿಸ್ತಾರ. ತದನಂತರ ಇಲ್ಲಿ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಅನ್ನೋ ಕೂಡ ವಿಷಯವನ್ನ ಕೂಡ ತಿಳಿಸಿದಾಗ ಭಾರ್ಗವಿಗೆ ಒಂದು ರೀತಿ ನಿರಾಳತೆ ಉಂಟಾಗುತ್ತೆ. ಇದರ ನಡುವೆ ಶ್ರೀಮಂತಪ್ಪ ಭಾರ್ಗವಿಗೆ ಒಂದು ಮಾತನ್ನ ಹೇಳ್ತಾರ. ನೋಡು ಭಾರ್ಗವಿ, ಅರ್ಜುನ್ ಪರಿಸ್ಥಿತಿ ಇಷ್ಟು ಮಟ್ಟಗಿದ್ದು ಅವನು ಸಾವಿ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ರು. ಅವನು ಅಲ್ಲೂ ಕೂಡ ಗುಣಗಿಸ್ತಿದ್ದದ್ದು ಒಂದೇ ಮಾತು, ಡ್ಯಾಡ್ ಜೈಲಿಂದ ಬರಬೇಕು ಅನ್ನೋದು. ದಯವಿಟ್ಟು ನಿನ್ನ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಕೈ ಮುಗ್ದು ಕೇಳ್ಕೋತೀನಿ, ಲಂಬು ಭಾವನ ಮೊದಲು ಆಚೆ ಕರ್ಕೊಂಡು ಬಂದ್ಬಿಡು ಅಂತ ಕೇಳ್ತಾರೆ. ಖಂಡಿತ ಮಾವ, ಖಂಡಿತ
ಆಚೆ ಕರ್ಕೊಂಡು ಬಂದೇ ಬರ್ತೀನಿ. ಇಲ್ಲಿ ನನ್ನ ಮಾವನನ್ನ, ನನ್ನ ಗಂಡನ ಮಾತನ್ನ ಕೂಡ ಉಳಿಸ್ಕೋತೀನಿ. ಖಂಡಿತವಾಗ್ಲೂ ಇವತ್ತು ನನ್ನಿಂದ ಆಗಿರೋ ತಪ್ಪನ್ನ ನಾನೇ ಸರಿಪಡಿಸ್ತೀನಿ. ನಾನು ಸೋತಿರಬಹುದು, ಆದರೆ ನನ್ನ ಜಿದ್ದು ಹಠ ಯಾವುದು ಕೂಡ ನನ್ನ ಛಲ ಸೋತಿಲ್ಲ, ಇನ್ನೂ ಕೂಡ ಜೀವಂತವಾಗಿದೆ. ಇಷ್ಟು ದಿನ ಗಾಯತ್ರಿ ದೇವಿಯ ಆಟ ನಡೀತಾ ಇತ್ತು, ಕಾಲ ಚೆನ್ನಾಗಿತ್ತು, ಆದರೆ ಇನ್ನೂ ಅವಳಿಗೆ ಉಳಿಗಾಲ ಇಲ್ಲ. ಇನ್ನು ಮುಂದೆ ಅವಳಿಗೆ ಹೇಗೆ ತಿರುಗೇಟನ್ನ ಕೊಟ್ಟು ಅವಳ ಅಂತ್ಯವನ್ನ ಕಾಣಿಸ್ತೀನಿ ಅಂತ ನೋಡ್ತಾ ಇರಿ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾರೆ. ಇತ್ತ ಕಡೆ ಒಬ್ರಿಗೂ ಕೂಡ ಸುಳಿವಿಲ್ಲ, ಗಾಯತ್ರಿ ದೇವಿಗಾಗ್ಲಿ, ಆರ್ಕೆಗಾಗ್ಲಿ, ಶಕ್ತಿಗಾಗ್ಲಿ. ಭಾರ್ಗವಿ ಬರ್ತಾಳೆ, ಅವಳ ಮಾವನ್ನ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ ಅಂತ ಅವ್ರು ಅನ್ಕೊಂಡಿರೋದು ಒಂದೇ, ಇಲ್ಲಿ ಅರ್ಜುನ್ ಹಾಸ್ಪಿಟಲ್ಗೆ ಹೋಗಾಯ್ತು, ಯಾವ ಲಾಯರ್ ಬರಲ್ಲ, ಭಾರ್ಗವಿ ಕೆಲಸ ಮಾಡ್ತಿಲ್ಲ, ಇನ್ನು JPನ ಬಿಡಿಸೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ. ಅಲ್ಲಿ ಆರ್ಕೆ ಉದ್ದೇಶ ಒಂದೇ ಇರೋದು, ಒಂದು ಹಣ ಸಂಪಾದನೆ ಮಾಡೋದು, ಒಂದು JPಯನ್ನ ಜೈಲಿಗೆ ಕಳಿಸೋದು. ಅದೇ ತನ್ನ ಜೀವನದ ಗುರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಶಕ್ತಿ, ಆರ್ಕೆ, ಗಾಯತ್ರಿ ದೇವಿ ಮೂವರು ಕೂಡ JPಯನ್ನ ಮಟ್ಟ ಹಾಕೋದಕ್ಕೆ ರೆಡಿ ಆಗ್ತಿದ್ದಾರೆ. ಮಗದೊಮ್ಮೆ ಇಲ್ಲಿ JP ಕೋರ್ಟ್ಗೆ ಮಗದೊಮ್ಮೆ ಬರಬೇಕಾಗಿದೆ. ಹಿಯರಿಂಗ್ ಡೇಟ್ ಇರೋದ್ರಿಂದ JP ಕೋರ್ಟ್ಗೆ ಬಂದದ್ದೇ ತನ್ನವರನ್ನ ಹುಡುಕ್ತಿದ್ದಾರೆ. ಯಾರಾದ್ರೂ ಬಂದಿದ್ದಾರ, ಅರ್ಜುನ್ ಹುಷಾರಾಗಿ ಬಂದಿದ್ದಾನ ಅಂತ. ಬಟ್ ಯಾರು ಕೂಡ ಕಾಣಿಸ್ತಾ ಇಲ್ಲ. ನಿಜಕ್ಕೂ JP ಕುಸಿದು ಹೋಗ್ತಾರೆ. ಅದರ ನಡುವೆ ಆರ್ಕೆ JPಯನ್ನ ಅಣಕಿಸ್ತಾರೆ. ನಿನ್ನ ಕಡೆಯವರು ಯಾರು ಕೂಡ ಬಂದಿಲ್ವಲ್ಲಪ್ಪ ಅಂತ ಹೇಳಿ. ಅಷ್ಟರಲ್ಲಿ ಅಲ್ಲಿಗೆ ಜಡ್ಜ್ ಬರ್ತಾರೆ. ಜಡ್ಜ್ ಬಂದಿದೆ, ಏನಿದು JP ಅವರ, ನಿಮ್ಮ ಕಡೆ ಲಾಯರ್ ಇವತ್ತು ಕೂಡ ಬಂದಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆಗ ಎಲ್ಲಿ ಬರ್ತಾರೆ ಹಾನರ್, ಯಾರು ಕೂಡ ಬರೋದಿಲ್ಲ. ಪಾಪ JP ಪಾಟೀಲ್ ಜೂನಿಯರ್ಸ್ಗಳೇ ಅವ್ರ ಜೊತೆ ಅವ್ರ ಪರವಾಗಿ ವಾದ ಮಾಡೋದಕ್ಕೆ ಬರ್ತಿಲ್ಲ. ಜೂನಿಯರ್ಸ್ಗಳೇ ರೆಡಿ ಇಲ್ಲ ಅಂದ್ರೆ ಎಂತ ಮಹಾನ್ ಕೆಲಸ ಮಾಡಿರ್ಬೋದು ಈ JP. ನಾನು ಅನ್ಕೊಂಡೆ ಒಂದು ವಾದ ಪ್ರತಿವಾದ ನಡಿಬೇಕು ಅಂತ, ಆದ್ರೆ ನಡೆಯೋಕೆ ಚಾನ್ಸೇ ಆಗ್ತಿಲ್ವಲ್ಲ. ಯಾರು ಕೂಡ JP ಪರವಾಗಿ ಕೋರ್ಟ್ಗೆ ಬರ್ತಾನೆ ಇಲ್ವಲ್ಲ. ಹಾಗಾಗಿ ಇನ್ನೇನ್ ಮಾಡೋದು, ಅವರೇ ಗಂಗಾ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದ್ರಿಂದ ನೀವು ಆಲೋಚನೆ ಮಾಡಿ ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಿಸಬೇಕು. ಯಾಕಂದ್ರೆ ಅವರಿಂದಾಗಿ ಎಷ್ಟು ಜನಗಳ ಜೀವನ ಹೋಗಿದೆ ಅಂತ ಹೇಳಿ ಆರ್ಕೆ ಹೇಳ್ತಾರೆ. ಆಗ ಜಡ್ಜ್ ಕೂಡ ಇನ್ನೇನ್ ಮಾಡೋದು, ಯಾರು ಕೂಡ ಇಲ್ಲ ಅಂದಮೇಲೆ ನಾವು ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ ಜಡ್ಜ್ಮೆಂಟ್ ಅನ್ನ ಬರೆಯೋದಕ್ಕೆ ಮುಂದಾಗೆ ಬಿಡ್ತಾರೆ. ಆಗಪ್ಪ ಎಂಟ್ರಿ ಕೊಡ್ತಾಳೆ ಭಾರ್ಗವಿಯ ಸಿಂಹಣಿಯ ಎಂಟ್ರಿಗೆ ನಿಜಕ್ಕೂ ಕೋರ್ಟ್ನ ಹಾಲ್ನಲ್ಲಿ ಇರ್ತಕ್ಕಂಥ ಶಕ್ತಿ, ಆರ್ಕೆ ಹಾಗೆ ವಿಡಿಯೋ ಕಾಲ್ನಲ್ಲಿ ಇರ್ತಕ್ಕಂತಹ ಗಾಯತ್ರಿ ದೇವಿ ಎಲ್ಲರೂ ಕೂಡ ನಿಂತಲ್ಲೇ ಕೂತಲ್ಲೇ ನಡುಗಿ ಹೋಗ್ತಿದ್ದಾರೆ. JP ಪಾಟೀಲ್ಗೆ ನಿಜಕ್ಕೂ ಅಚ್ಚರಿ ಆಗ್ತದೆ. ಸೊಸೆ ಅಂತಾನೆ ಒಪ್ಕೊಳ್ದೇ ಇರ್ತಕ್ಕಂಥ JPಯ ಪರವಾಗಿ ಬಂದು ವಾದ ಮಾಡಿ ಮಾವನ್ನ ಬಿಡಿಸೋದಕ್ಕೆ ಸೊಸೆ ಭಾರ್ಗವಿ ರೆಡಿ ಆಗಿ ಬಂದಿದ್ದಾಳೆ. ಇಲ್ಲಿ ನಾನು ಮತ್ತೆ ಕೋರ್ಟ್ಗೆ ಹಾಜರಾಗ್ತಾ ಇದ್ದೀನಿ, ಜೊತೆಗೆ ನಾನು JP ಪಾಟೀಲ್ ಪರವಾಗಿ ಪಿಟಿಷನ್ ಅನ್ನ ಹಾಕ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಅವರ ಪರವಾಗಿ ಕೇಸನ್ನ ತಗೋತೀನಿ ಅಂತ ಹೇಳಿದ ಎಲ್ರಿಗೂ ಕೂಡ ಒಂದು ದೊಡ್ಡ ಸವಾಲನ್ನೇ ಹಾಕೋದ್ರ ಮುಖಾಂತರ ದೊಡ್ಡ ಕೆಡ್ಡಾನೆ ತೋರ್ತಿದ್ದಾಳೆ ಭಾರ್ಗವಿ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.